ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವೀರು ಕ್ರಿಕೆಟ್ ತರಬೇತಿ ಕೇಂದ್ರ ಅಸ್ತಿತ್ವಕ್ಕೆ. ಗಂಗಾವತಿ ಸಮೀಪದ ದಾಸನಾಳ ಗ್ರಾಮದಲ್ಲಿರುವ ವೀರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಕಲ್ಯಾಣ ಸಂಸ್ಥೆ ವೀರು ವಿದ್ಯಾನಿಕೇತನ ಸಂಸ್ಥೆಯ ಆವರಣದಲ್ಲಿ ಬೇಸಿಗೆಯ ಪ್ರಯುಕ್ತ ಯುವಕರಿಗಾಗಿ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ಕೇಂದ್ರವನ್ನು ನೂತನವಾಗಿ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ರಾಧ ದೇವಾನಂದ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಅವರು ಮಾತನಾಡಿದರು. ಇತ್ತೀಚೆಗೆ ಯುವಕರಲ್ಲಿ ಕ್ರಿಕೆಟ್ ಆಟದ ಮನೋಭಾವನೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ದಾಸನಾಳ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿನ ಯುವಕರಿಗಾಗಿ ತರಬೇತಿ ಹೊಂದಿದ ಅತ್ಯುತ್ತಮ ತರಬೇತಿದಾರರ ಮೂಲಕ ವರ್ಷವಿಡೀ ಕೋಚಿಂಗ್ ಸೆಂಟರ್ ಮೂಲಕ ತರಬೇತಿ ನೀಡಲಾಗುತ್ತದೆ. ಆಸಕ್ತ ಯುವಕರು ಬೀರು ಕ್ರಿಕೆಟ್ ತರಬೇತಿ ಕೇಂದ್ರಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ದಾಸನಾಳ್ ಗ್ರಾಮದ ವೀರು ವಿದ್ಯಾನಿಕೇತನ ಶಾಲೆಯಲ್ಲಿ ವೀರು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ನಮ್ಮ ಈ ಭಾಗದ ಕ್ರಿಕೆಟ್ ಪ್ರೇಮಿಗಳಿಗೆ ಸಂತಸದ ಒಂದು ಸುದ್ದಿ ಇದೆ. ಏನಪ್ಪ ಅಂದರೆ, ಈ ವೀರು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಸಮ್ಮರ್ ಕ್ಯಾಂಪ್ ಅಂತ ಒಂದು ಏನು ಕ್ರಿಕೆಟಿನ ಅಭಿಮಾನಿಗಳಿಗೆ, ಕ್ರಿಕೆಟಿನ ಒಂದು ಆಟಗಾರರಿಗೆ ವಿಶೇಷ ತರಬೇತಿ, ಅದು ವಸತಿ ಸಹಿತವಾಗಿ ತರಬೇತಿಯನ್ನು ನೀಡಲಾಗ್ತದೆ. ಎಲ್ಲ ಉತ್ತಮ ಸೌಲಭ್ಯಗಳೊಂದಿಗೆ ಮತ್ತು ಇಲ್ಲಿ ವಸತಿ ಊಟದ ಎಲ್ಲ ವ್ಯವಸ್ಥೆಯೊಂದಿಗೆ ಉತ್ತಮ ತರಬೇತಿದಾರರ ಜೊತೆಯಲ್ಲಿ ಉತ್ತಮ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಎಲ್ಲ ಕ್ರಿಕೆಟ್ ಆಟಗಾರರು ಈ ಸೌಲಭ್ಯ ಪಡ್ಕೋಬೇಕು. ಇದರ ವಯಸ್ಸಿನ ಮಿತಿ ಏನಪ್ಪ ಅಂದ್ರೆ 5ರಿಂದ 19 ವರ್ಷದವರೆಗೆ ಮತ್ತು ವಿಶೇಷವಾಗಿ ಹೆಣ್ಮಕ್ಕಳಿಗೆ 50% ರಿಯಾಯಿತಿ ದರದಲ್ಲಿ ಅವರು ಕೋಚಿಂಗ್ ಕೊಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಒಂದು ಹಳ್ಳಿ ಒಂದು ಎಲ್ಲ ಕ್ರಿಕೆಟ್ ಅವರ ಅನುಕೂಲ ಆಗಲಿ ಅಂಥೇಳಿ. ಆಮೇಲೆ ಇದಕ್ಕೇನು ಬೇಕು ಎಲ್ಲ ಒಂದು ಬೆಂಗಳೂರು ಲೆವೆಲ್ ಏನು ಇದೆ ವ್ಯವಸ್ಥೆ, ಆ ಲೆಕ್ಕ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಇದನ್ನು ನೀವು ತಾವು ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ ತಮ್ಮ ಮಕ್ಕಳ ಸೇರಿಸಿ ಇದರ ಲಾಭ ಪಡ್ಕೋಬೇಕಂತ ತಿಳಿಸ್ತೀವಿ. ವಿಶೇಷವಾಗಿ ನಮಗೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಅಂತೇನು ಹೇಳ್ತೀವಿ, ಯುಗಾದಿ ಪಾಠದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಷ್ಟರೊಳಗಾಗಿ ತಮ್ಮ ಮಕ್ಕಳ ಆಮೇಲೆ ಸೀಟ್ಗಳು ಏನು ಸೀಮಿತವಾಗಿರ್ತವೆ, ಅದಕ್ಕಾಗಿ ಯಾರು ಮೊದಲು ಬರ್ತಾರೆ ಅವರಿಗೆ ಪ್ರಾಮುಖ್ಯತೆ ಇರ್ತದೆ. ಈ ಸಮ್ಮರ್ ಕ್ಯಾಂಪ್ ಆದ ನಂತರ ಜೂನ್ನಿಂದ 365 ದಿನವೂ ನಿರಂತರ ಒಂದು ಕೋಚಿಂಗ್ ಇರುತ್ತೆ. ಅದರ ಸೌಲಭ್ಯ ಕೂಡ ಪಡ್ಕೋಬೇಕಂತ ಈ ಮೂಲಕ ಎಲ್ಲರಲ್ಲಿ ತಿಳಿಸ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ದಾಸನಾಳ್ ಗ್ರಾಮದ ವೀರು ವಿದ್ಯಾನಿಕೇತನ ಶಾಲೆಯಲ್ಲಿ ವೀರು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಈ ವರ್ಷ ಸಮ್ಮರ್ ಕ್ಯಾಂಪ್ನಲ್ಲಿ ವಿಶೇಷವಾಗಿ ಕ್ರಿಕೆಟಿನ ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ಕ್ರಿಕೆಟಿನ ತರಬೇತಿ ಯಾವ ಥರ ಇದೆ ಅಂದರೆ, ಬೆಂಗಳೂರು ಲೆವೆಲಲ್ಲಿ ಏನು ವ್ಯವಸ್ಥೆ ಇರುತ್ತೆ ಆ ಒಂದು ವ್ಯವಸ್ಥೆಯ ರೂಪದಲ್ಲಿ ಈ ಒಂದು ವೀರು ಸ್ಪೋರ್ಟ್ಸ್ ಅಕಾಡೆಮಿಯವರು ಎಲ್ಲ ರೀತಿಯ ಸೌಲಭ್ಯವನ್ನು ಮಾಡಿದ್ದಾರೆ.
ಈ ಒಂದು ನಮ್ಮ ಈ ಭಾಗದ ಎಲ್ಲ ಕ್ರಿಕೆಟ್ ಆಟಗಾರರು ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇಲ್ಲಿ ವಸತಿ ಸಹಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ದೂರದಿಂದ ಬರುವಂಥ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ, ಕ್ರಿಕೆಟ್ ಆಟಗಾರರಿಗೆ ಕೂಡ ಅನುಕೂಲ ಆಗಲಿ ಅಂತ ಎಲ್ಲ ಒಳ್ಳೆಯ ಒಂದು ವಸತಿ ಮತ್ತು ತರಬೇತಿ ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅವರಿಗೆ ಮತ್ತು 50% ರಿಯಾಯಿತಿ ದರದಲ್ಲಿ ಕೂಡ ತರಬೇತಿ ಕೊಡ್ತಾರೆ. ಇಲ್ಲಿ ಊಟದ ಎಲ್ಲ ವಸತಿ ಮತ್ತು ತರಬೇತಿ ಎರಡೂ ಇರುತ್ತದೆ. ಒಂದು ಸರಿ ತಾವು ಈ ಒಂದು ವೀರು ಸ್ಪೋರ್ಟ್ಸ್ ಅಕಾಡೆಮಿಯ ಏನು ರೆಡಿ ಮಾಡಿದ್ದಾರೆ, ಇಲ್ಲಿ ಬಂದು ತಾವು ವಿಸಿಟ್ ಮಾಡಿ ತಮ್ಮ ಮಕ್ಕಳನ್ನು ಸೇರಿಸಿ ಇದರ ಒಂದು ಉಪಯೋಗ ಪಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಅಂದರೆ ಜೂನ್ನಿಂದ 365 ದಿನ ಕೂಡ ತರಬೇತಿ ಇರುತ್ತದೆ, ಅದರ ಕೂಡ ಸದುಪಯೋಗ ಪಡ್ಕೋಬೇಕು. ಇದರ ಒಂದು ಪ್ರಾರಂಭೋತ್ಸವ ನಮ್ಮ ಹಿಂದೂಗಳಿಗೆ ಹೊಸ ದಿನ ಆಗಿರುವುದರಿಂದ ಯುಗಾದಿ ಪಾಠದಿಂದ ಪ್ರಾರಂಭ ಆಗ್ತದೆ. ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕಂತ ಈ ಮೂಲಕ ತಿಳಿಸುತ್ತೇವೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ದಾಸನಾಳ ಗ್ರಾಮದಲ್ಲಿ ಮೊದಲ ಬಾರಿಗೆ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಸಮ್ಮರ್ ಕ್ಯಾಂಪನ್ನು ನಾವು ನಮ್ಮ ವೀರು ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಆಯೋಜನೆ ಮಾಡಿದ್ದೀವಿ. ಈ ಒಂದು ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯ ಉದ್ದೇಶ ಏನಂದರೆ, ಇವತ್ತು ನಮ್ಮ ಮಕ್ಕಳು ಅಂದರೆ ಈ ಭಾಗದ ಮಕ್ಕಳು ಸ್ಪೋರ್ಟ್ಸ್ ಸಲುವಾಗಿನೇ, ಅದು ಎಸ್ಪೆಷಲಿ ಇವತ್ತು ಕ್ರಿಕೆಟಿನ ಸಲುವಾಗಿ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ, ಹುಬ್ಬಳ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಆ ಥರದ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ನಮ್ಮ ಮಕ್ಕಳನ್ನು ನಾವು ಕ್ರಿಕೆಟ್ ಕೋಚಿಂಗ್ ಆಗ್ತಾಯಿದ್ವಿ. ಇದನ್ನು ಮನಗಂಡಂಥ ನಾವು ನಮ್ಮ ಭಾಗದಲ್ಲಿ ಯಾಕೆ ಈ ಥರದ ಕೋಚಿಂಗ್ ಸೆಂಟರ್ನ ನಾವು ತೆಗಿಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಉತ್ತಮವಾದಂಥ ಒಂದು ಕೋಚರ್ಸನ್ನು ನಾವು ಆಯ್ಕೆ ಮಾಡಿ ನಮ್ಮ ವೀರು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಇವತ್ತು ಕ್ರಿಕೆಟ್ ಕೋಚಿಂಗನ್ನು ಕೊಡಿಸ್ತಾ ಇದ್ವಿ. ಈ ಭಾಗದ ಮಹನೀಯರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ನಮ್ಮ ಸಮ್ಮರ್ ಕ್ಯಾಂಪಿನ ಕ್ರಿಕೆಟ್ ಕೋಚಿಂಗ್ ಸೆಂಟರ್ಗೆ ಆಗಮಿಸಿ ತಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಹೊಂದಿದ್ದೀವಿ. ಇವತ್ತು ವಸತಿಯುತ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಮಾಡ್ತಾ ಇದ್ವಿ, ಅದು ಮೊದಲ ಬಾರಿಗೆ. ಹಾಗಾಗಿ ತಮ್ಮ ಮಕ್ಕಳನ್ನು ಈ ಒಂದು ಕೋಚಿಂಗ್ ಸೆಂಟರ್ಗೆ ನೋಂದಣಿ ಮಾಡಿಸಿದರೆ ತುಂಬ ಅನುಕೂಲ ಆಗ್ತೈತಿ. ನಾವು ಕೂಡ ಈ ಭಾಗದಲ್ಲಿ ಉತ್ತಮವಾದಂಥ ಒಂದು ಸ್ಪೋರ್ಟ್ಸನ್ನು ಈ ಸಮಾಜಕ್ಕೆ ಕೊಟ್ಟಂಗೆ ಆಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲ ರೀತಿಯ ಸ್ಪೋರ್ಟ್ಸ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮ ಏನು ಇವತ್ತು ನೋಂದಣಿ ಮಾಡಿಸುವಂಥ ವ್ಯವಸ್ಥೆ ಇದೆ, ನಮಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಪೋರ್ಟ್ಸ್ ಅಕಾಡೆಮಿಗಳನ್ನು ನಾವು ತೆಗಿಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ಒಂದ್ಸತಿ ವಿಸಿಟ್ ಮಾಡಿರಿ, ನಮ್ಮನ್ನು ಹಾರೈಸಿ ಬೆಂಬಲಿಸ್ರಿ ಅಂತೇಳಿ ಮೂಲಕ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ವೀರು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಉತ್ತಮ ರೀತಿಯಲ್ಲಿ ಕ್ರಿಕೆಟ್ ತರಬೇತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಒಂದು ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ಏನಪ್ಪ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಯಾರಾದರೂ ಒಳ್ಳೆಯ ಕ್ರೀಡಾಪಟು ಇದ್ದರೆ, ಒಳ್ಳೆಯ ಕ್ರೀಡಾಪಟು ಇದ್ದರೆ ಅವರು ವಿಶೇಷ ಒಂದು ರಿಯಾಯಿತಿ ದರದಲ್ಲಿ ಅವರಿಗೆ ಒಳ್ಳೆಯ ಒಂದು ತರಬೇತಿ ನೀಡಿ ಅವರಿಗೆ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ತಾರಂತ ಅಕಾಡೆಮಿ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರ ಒಂದು ಸದುಪಯೋಗ ಪಡ್ಕೋಬೇಕಂದು ಎಲ್ಲರಲ್ಲಿ ತಿಳಿಸ್ತಾರೆ. ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ದಾಸನಾಳ ಗ್ರಾಮದಲ್ಲಿ ವೀರು ಸ್ಪೋರ್ಟ್ಸ್ ಅಕಾಡೆಮಿಯವರು ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಆಯೋಜಿಸಿದ್ದಾರೆ. ಇದಕ್ಕಾಗಿ ಸುತ್ತಮುತ್ತ ಗ್ರಾಮದಲ್ಲಿರುವ ಎಲ್ಲ ಮಕ್ಕಳಿಗೆ ಒಂದು ವಿಶೇಷ ಅವಕಾಶ. ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಯಾರೂ ಈ ಕ್ರಿಕೆಟ್ ಕ್ಲಬ್ಬನ್ನು ಆಯೋಜಿಸಿದ್ದಿಲ್ಲ. ಮಕ್ಕಳಿಗೆ ಒಳ್ಳೆಯ ಒಂದು ಅವಕಾಶ ಸಿಗಲಿ ಅಂತ ವೀರು ಸ್ಪೋರ್ಟ್ಸ್ ಅಕಾಡೆಮಿಯವರು ಈ ಕ್ಲಬ್ಬನ್ನು ಮಾಡುವ ಒಂದು ಒಳ್ಳೆಯ ಉದ್ದೇಶ ಅಂತ ಹೇಳ್ಬೋದು. ನಾನು ಈ ಕ್ಲಬ್ನ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತೇನೆ. ಹಾಗೂ ಎಲ್ಲರಿಗೂ ಹೇಳುವುದೇನೆಂದರೆ, ಈ ಒಂದು ಗ್ರಾಮದಲ್ಲಿ ಇರುವ ಎಲ್ಲ ಸುತ್ತಮುತ್ತ ಹುಡುಗರಲ್ಲಿರುವ ಒಂದು ಕಲೆಯನ್ನು ನಿರ್ಮಿಸಬೇಕಂತ ಒಂದು ಉದ್ದೇಶ ಮೇರೆಗೆ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಸುತ್ತಮುತ್ತಿನ ಪೇರೆಂಟ್ಸ್ ಆಗಲಿ ಎಲ್ಲರಾಗಲಿ ಒಂದು ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಬೇಕಂತ ಎಲ್ಲರಿಗೂ ಒಂದು ನನ್ನ ಕಡೆಯಿಂದ ಒಂದು ಇಚ್ಛೆ ವಿನಂತಿಸಿಕೊಳಿಸ್ತೇನೆ. ಏಪ್ರಿಲ್ 1ರಿಂದ ಜೂನ್ 1ರವರೆಗೆ ಈ ಸಮ್ಮರ್ ಕ್ಯಾಂಪ್ ಇರುತ್ತದೆ. ಹಾಗೂ 365 ಡೇಸ್ ಕೂಡ ರೆಗ್ಯುಲರ್ ಕೋಚಿಂಗ್ ಇರುತ್ತೆ. ಹಾಗಾಗಿ ಯಾವ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಸದಸ್ಯಪಡ್ರಿ ಅಂತ